ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಹೆಸರು ಕಾಳುಗಳನ್ನ ಬಳಸ್ಕೊಂಡು ಈ ರೀತಿ ಫ್ಲಫಿ ಆಗಿರ್ತಕ್ಕಂಥ ಬನ್ ರೀತಿಯಲ್ಲಿರ್ತಕ್ಕಂಥ ಇಡ್ಲಿನ ಇನ್ಸ್ಟೆಂಟಾಗಿ, ಇಲ್ಲಿ ಯಾವುದೇ ರೀತಿಯ ಅಕ್ಕಿ ಆಗಲಿ ಉದ್ದಿನ ಬೇಳೆ ಅವಶ್ಯಕತೆ ಇರೋದಿಲ್ಲ, ಕೇವಲ ಹೆಸರು ಬೇಳೆನ ಬಳಸ್ಕೊಂಡು ನಾವು ಈ ರೀತಿ ಹೆಲ್ದಿಯಾಗಿರ್ತಕ್ಕಂಥ ಒಂದು ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಹಾಗೆ ಇನ್ಸ್ಟೆಂಟಾಗಿ ಬೆಳಗ್ಗೆ ನೆನೆಸಿ ಬೆಳಗ್ಗೆನೇ ಮಾಡ್ಕೊಳ್ಬೋದು, ಅಷ್ಟು ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಒಂದು ಇಡ್ಲಿ ರೆಸಿಪಿ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರು ಕಾಳನ್ನು ಒಂದು 2ರಿಂದ 3 ಗಂಟೆ ನೆನೆಸಿಟ್ಕೊಂಡಿದ್ದೆ. ಈ ಕಪ್ಪಿಂದ 1 ಕಪ್ ಆಗುವಷ್ಟು ಹೆಸರು ಕಾಳುಗಳನ್ನ ತೊಗೊಂಡಿದ್ದೆ. ನಿಮಗೇನಾದರೂ ಬೇಗ ನೆನ್ಕೊಳ್ಬೇಕು ಅನ್ನೋದಾಯಿತು ಅಂತಂದರೆ ನೀರನ್ನ ಸ್ವಲ್ಪ ಬಿಸಿ ಮಾಡಿ ಈ ರೀತಿ ನೆನೆಸಕ್ಕೆ ಹಾಕಿ, ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೆನೆಸಕ್ಕೆ ಹಾಕಿದರೆ ನಿಮ್ಮ ಬ್ರೇಕ್ಫಾಸ್ಟ್ ಟೈಮಿಗೆ ಇದು ನೆನ್ಕೊಂಡಿರುತ್ತೆ, ಅಂದರೆ ಒಂದು 3 ಗಂಟೆ ಆದರೂ ನೆನ್ಕೊಂಡಿರುತ್ತೆ. ಹಾಗಾಗಿ ಇವಾಗ ನೋಡಿ, ನೆನೆಸಿರ್ತಕ್ಕಂಥ ನೀರನ್ನ ನಾನು ತೆಗಿತಿಲ್ಲ, ಒಂದು 2 ಸರಿ ತೊಳೆದಿಟ್ಕೊಂಡಿರೋದ್ರಿಂದ ಅದೇ ನೀರನ್ನ ಬಳಸ್ಕೊಳ್ತಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ಹೆಸರು ಕಾಳು ಸೇರಿಸ್ಕೊಂಡಿದ್ದೀನಿ, ಅದ್ರ ಜೊತೆಗೆ 1 ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಾಗೆ ಕಲರ್ ಕೂಡ ಕರೆಕ್ಟಾಗಿ ಗ್ರೀನ್ ಕಲರಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. 1 ಇಂಚ್ ಆಗುವಷ್ಟು ಹಸಿ ಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ನೈಸಾಗಿ ರುಬ್ಕೊಂಡು ಬರಬೇಕು. ನಾವು ಇಡ್ಲಿ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ನೈಸಾಗಿ ಆಗಬೇಕು, ಈ ರೀತಿಯಲ್ಲಿ ರುಬ್ಕೊಂಡು ಇಟ್ಕೊಳ್ಬೇಕು. ನೋಡಿ ಈ ರೀತಿ. ನಿಮಗೆ ಬೇಕು ಅನಿಸಿತು ಅಂತಂದರೆ ಇಲ್ಲಿ ಪಾಲಕ್ ಸೊಪ್ಪನ್ನ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಇವಾಗ ನೋಡಿ, ರುಬ್ಬಿರ್ತಕ್ಕಂಥ ಒಂದು ಬ್ಯಾಟರ್ನ ನಾನಿಲ್ಲಿ ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಪ್ರತಿ ಬ್ಯಾಟರ್ನೂ ಅಷ್ಟೇ ನೈಸಾಗಿ ರುಬ್ಕೊಳ್ಳಿ. ಇವಾಗ ನೋಡಿ, ಒಂದು ಸ್ವಲ್ಪ ಜಾರು ತೊಳೆದಿರ್ತಕ್ಕಂಥ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಈ ಬ್ಯಾಟರ್ಗೆ, ಅಂದರೆ ಹೆಸರು ಕಾಳನ್ನ ರುಬ್ಬಿರ್ತಕ್ಕಂಥ ಬ್ಯಾಟರ್ಗೆ ಯಾವ ಕಪ್ಪಿಂದ ನಾನು ಹೆಸರು ಕಾಳು ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ. ಇನ್ಸ್ಟೆಂಟ್ ಆಗಿರೋದ್ರಿಂದ ನಾನಿಲ್ಲಿ ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಹೆಸರು ಕಾಳನ್ನ ನೆನೆಸುವಾಗಲೇ ಅಕ್ಕಿನೂ ಕೂಡ ಹಾಕಿ ನೆನೆಸ್ಕೊಳ್ಬೋದು. ಇವಾಗ ನೋಡಿ, ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. 1 ಕಪ್ಪು ಹೆಸರು ಕಾಳಿಗೆ 1 ಕಪ್ ಆಗುವಷ್ಟು ಚಿರೋಟಿ ರವೆ, ಅರ್ಧ ಕಪ್ ಆಗುವಷ್ಟು ಮೊಸರಾದರೆ ಸಾಕು. ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ತೀರಾ ತಿಳಿಯಾಗಬಾರ್ದು. ಹಾಗಾಗಿ ನಾವು ಕಲಿಸುವಾಗ ಹಿಟ್ಟು ದೋಸೆ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಳಿ, ಯಾಕಂದರೆ ರವೆ ಹಾಕಿರೋದ್ರಿಂದ ಚೆನ್ನಾಗಿ ನೆನ್ಕೊಳ್ಬೇಕು. ಹಾಗಾಗಿ ಹಿಟ್ಟನ್ನು ನಾವು ದೋಸೆ ಹಿಟ್ಟಿನ ಬ್ಯಾಟರ್ಗೆ ಕಲಿಸ್ಕೊಳ್ಬೇಕಾಗತ್ತೆ. ಬೇಕು ಅಂದರೆ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಬೋದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತೊಂದು ಸರಿ ಉಪ್ಪು ಸೇರಿಸಾದ್ಮೇಲೆ ಕಲಿಸ್ಕೊಳ್ಳೋಣ. ಈ ರೀತಿ ಕರೆಕ್ಟಾಗಿ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಕಲಿಸೋದ್ರಿಂದ ಕೂಡ ನಾವು ಮಾಡ್ತಕ್ಕಂಥ ಇಡ್ಲಿ ಕರೆಕ್ಟಾಗಿ ಫ್ಲಫಿಯಾಗಿ ಹಗುರವಾಗಿ ಬರುತ್ತೆ. ಹಾಗಾಗಿ ನಾನು ಪ್ರತಿ ಸರಿ ಹೇಳುವ ಹಾಗೆಯೇ ಸೌಟಿಂದ ಕಲಿಸ್ತಿಲ್ಲ, ಕೈಯಿಂದ ಕಲಿಸ್ಕೊಳ್ತಿದ್ದೀನಿ. ನಿಮ್ಗೆ ಈ ರೀತಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸೌಟ್ ಸಹಾಯದಿಂದ ಕೂಡ ಹಿಟ್ಟನ್ನು ಒಂದು 2 ನಿಮಿಷ ನೀಟಾಗಿ ಕಲಿಸ್ಕೊಳ್ಳಿ. ಈ ರೀತಿ ಕೈಯಿಂದ ಕಲಿಸೋದ್ರಿಂದ ಹಿಟ್ಟು ಹಗುರವಾಗುತ್ತೆ, ಮಾಡ್ತಕ್ಕಂಥ ರೆಸಿಪಿ ಕೂಡ ಹಗುರವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ರೀತಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಸೌಟಿಂದ ಕೂಡ ಕಲಿಸ್ಕೊಳ್ಬೋದು. ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ನಾವು ರೆಸ್ಟ್ ಮಾಡೋಕ್ಕಿಡಬೇಕು. ಹಾಕಿರ್ತಕ್ಕಂಥ ರವೆ ನೆನ್ಕೊಳ್ಬೇಕಲ್ಲ, ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. ಇವಾಗ ನೋಡಿ, 10 ನಿಮಿಷ ಆಗಿತ್ತು. ಕರೆಕ್ಟಾಗಿ ಹಾಕಿರ್ತಕ್ಕಂಥ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೊಂದ್ಕೊಂಡಿತ್ತು, ಸೆಟ್ ಆಗಿತ್ತು. ನೀವು ನೋಡ್ತಿರ್ಬೋದು. ಕಲಿಸುವಾಗ ನಾನು ಹೇಳಿದಾಗೆ ದೋಸೆ ಹಿಟ್ಟಿನ ಬ್ಯಾಟರ್ಗೆ ಕಲಿಸ್ಕೊಳ್ಬೇಕು. ಒಂದು 10ರಿಂದ 15 ನಿಮಿಷ ನೆನ್ಕೊಂಡಾದ್ಮೇಲೆ ಈ ರೀತಿ ಗಟ್ಟಿಯಾಗುತ್ತೆ, ಅಂದರೆ ಹಾಕಿರ್ತಕ್ಕಂಥ ರವೆ ಕರೆಕ್ಟಾಗಿ ನೆನ್ಕೊಳ್ಳುತ್ತೆ. ಇದು ಇವಾಗ ರೆಡಿಯಾಗಿದೆ. ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಿರೋದ್ರಿಂದ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಈನೋ ಅಥವಾ ಫ್ರೂಟ್ ಸಾಲ್ಟನ್ನ ಬಳಸ್ಕೊಳ್ತಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇದೇ ರೀತಿ ನೀವು ಅಕ್ಕಿನ ಕೂಡ ಹಾಕಿ ರುಬ್ಕೊಂಡು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಫರ್ಮೆಂಟೇಷನ್ ಆದಮೇಲೆ ಇಡ್ಲಿನ ಮಾಡ್ಕೊಳ್ಬೋದು. ಅಂದರೆ ಹೆಸರು ಕಾಳು ಜೊತೆಗೆ ಸಮ ಪ್ರಮಾಣದಲ್ಲಿ ಅಕ್ಕಿನ ಹಾಕಿ ಒಂದು 3 ಗಂಟೆ ನೆನೆಸಿಟ್ಟಾದಮೇಲೆ ನೀವು ರಾತ್ರಿ ರುಬ್ಕೊಂಡು ಫರ್ಮೆಂಟೇಷನ್ ಮಾಡಿ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಇವಾಗ ನೋಡಿ, ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ಲೇಟ್ಸಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾರ್ಮಲಾಗಿ ನಾವು ಯಾವ ರೀತಿ ಪ್ಲೇಟ್ಸ್ಗೆ ಇಡ್ಲಿ ಹಿಟ್ಟನ್ನು ಹಾಕ್ತೀವಿ ಅದೇ ರೀತಿ ಹಾಕಿಟ್ಕೊಳ್ತಿದ್ದೀನಿ. ನಾನು ಮಾಡಿರ್ತಕ್ಕಂಥ ಒಂದು ಕ್ವಾಂಟಿಟಿಯಲ್ಲಿ 1 ಬ್ಯಾಚ್ ಆಗುವಷ್ಟು ಮಾತ್ರ ಇಡ್ಲಿ ರೆಡಿಯಾಗಿತ್ತು. ನೋಡಿ, ಈ ರೀತಿ ಪ್ಲೇಟ್ಸಿಗೆ ಹಾಕಿ ಇಟ್ಕೊಳ್ಬೇಕು. 2 ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋದು ಮರೀಲಿಕ್ಕೆ ಹೋಗಬೇಡಿ. ಈ ರೀತಿ ಎಣ್ಣೆ ಹಚ್ಕೊಂಡು ಈ ರೀತಿ ಬ್ಯಾಟರ್ನ ನಾವು ನೀಟಾಗಿ ಹಾಕ್ಕೊಳ್ಬೇಕು. ಉಬ್ಕೊಂಡು ಬರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ, ಹಾಕಿದ್ದಾಗಿದೆ. ಒಂದು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ, ಹಾಕಿರ್ತಕ್ಕಂಥ ಹಿಟ್ಟು ಕರೆಕ್ಟಾಗಿ ಸೆಟ್ ಆಗೋ ರೀತಿಯಲ್ಲಿ. ಈ ಸೈಡಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕಿಟ್ಟಿದ್ದೆ, ಒಂದು ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ರೆಡಿ ಮಾಡಿರ್ತಕ್ಕಂಥ ಪ್ಲೇಟ್ನ ನಾನು ಜೋಡಿಸ್ಕೊಳ್ತಿದ್ದೀನಿ.
ನೋಡಿ ನಾವು ಈ ರೀತಿ ಪ್ಲೇಟ್ನ ಜೋಡಿಸಾದ್ಮೇಲೆ ಮೀಡಿಯಮ್ ಅಥವಾ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಇಡ್ಲಿನ, ಇಲ್ಲಾಂದರೆ ನೀರು ಉಕ್ಕಿ ಬರುತ್ತೆ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇಡ್ಲಿನ ಬೇಯಿಸ್ಕೊಳ್ಬೇಕು. ಮೇಲ್ಗಡೆ ಈ ಪ್ಲೇಟ್ ಹೊಂದಿಸ್ಕೊಂಡು ಆದಮೇಲೆ ಜೋಡಿಸ್ಕೊಂಡಾದಮೇಲೆ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 4-5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಒಂದು 4-5 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೆ. ಕರೆಕ್ಟಾಗಿ ಉಬ್ಕೊಂಡು ಬಂದಿದೆ ಇಡ್ಲಿ. ತುಂಬಾ ಪರ್ಫೆಕ್ಟಾಗಿ ಪ್ಲಫಿಯಾಗಿ ಬನ್ ರೀತಿಯಲ್ಲಿ ಹಗುರವಾಗಿ ಬರ್ತಕ್ಕಂಥ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಇಡ್ಲಿ ರೆಸಿಪಿ. ಗ್ಯಾಸ್ನ ಆಫ್ ಮಾಡಿ ನಾವು ಇದನ್ನು ಆರ್ಲಿಕ್ಕೆ ಬಿಡಬೇಕು. 2 ಪ್ಲೇಟಿಗೆ ಹಾಕಿಟ್ಟಿದ್ದೆ, ನೀವು ನೋಡ್ತಿದ್ದೀರಿ. ಸ್ವಲ್ಪ ನೀರು ಕೆಳಗಡೆ ಜಾಸ್ತಿ ಆದರೂ ಕೂಡ ನೀರು ಉಕ್ಕೊಂಡು ಬರುತ್ತೆ. ಹಾಗಾಗಿ ನೀರನ್ನ ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಫ್ಲೇಮ್ನ ಕೂಡ ಕರೆಕ್ಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ 1 ನಿಮಿಷ ಆರ್ಲಿಕ್ಕೆ ಬಿಟ್ಟಿದ್ದೆ, ಇವಾಗ ಆರ್ಕೊಂಡಿದೆ. ತೀರಾ ಆರಾದ್ಮೇಲೂ ತಗೊಳಕ್ಕೆ ಹೋಗಬಾರ್ದು ಯಾವುದೇ ಇಡ್ಲಿ ಆಗಲಿ. ಈಗ ನೈಫ್ ಸಹಾಯದಿಂದ ಸ್ವಲ್ಪ ಎಡ್ಜಸ್ನ ಬಿಡಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹೆಸರು ಕಾಳಿನ ಇಡ್ಲಿನ, ಆರೋಗ್ಯಕರವಾಗಿರ್ತಕ್ಕಂಥ ಹೆಸರು ಕಾಳಿನ ಇಡ್ಲಿನ ನಾವು ಇನ್ಸ್ಟೆಂಟಾಗಿ ಹೆಸರು ಕಾಳನ್ನ ನೆನೆಸ್ಕೊಳ್ಳೋದು ಒಂದೇ, ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬೋದು. ತುಂಬಾ ಪ್ಲಫಿಯಾಗಿ ಬರುತ್ತೆ. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಹೆಸರುಬೇಳೆ ಇಡ್ಲಿನ ಯಾವ ರೀತಿ ಮಾಡೋದು, ಹಾಗೆ ಇನ್ಸ್ಟೆಂಟ್ ಇಡ್ಲಿ ರೆಸಿಪಿನ, ಹಲವಾರು ಇಡ್ಲಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಹೆಸರು ಕಾಳಿನ ಇಡ್ಲಿಗೆ ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆ ಇರೋದಿಲ್ಲ, ಹಾಗೆ ಕೂಡ ತಿನ್ಕೊಳ್ಬೋದು. 1-2 ಹಸಿರು ಮೆಣಸಿನಕಾಯಿನ ಸೇರಿಸಿ ನಾವು ಹೆಸರು ಕಾಳನ್ನ ರುಬ್ಕೊಂಡ್ವಿ ಅಂತಂದರೆ ಹಾಗೆ ಕೂಡ ತಿನ್ಕೊಳ್ಬೋದು. ಇಲ್ಲಿ ಹೆಸರು ಕಾಳಿನ ಜೊತೆಗೆ ಪಾಲಕ್ ಸೊಪ್ಪು ಕೂಡ ಬೆರೆಸಿರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಒಂದ್ಸರಿ ಈ ರೀತಿಯಲ್ಲಿನೂ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಆ ರುಚಿ ಕೂಡ ಅಷ್ಟೇ ನಾವು ನಾರ್ಮಲ್ ಇಡ್ಲಿ ರುಚಿಗಿಂತ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಇರುತ್ತೆ. ಹೆಸರು ಕಾಳು ಬಳಸಿರೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ. ನೋಡಿ ಎಷ್ಟು ಫ್ಲಫಿ ಆಗಿದೆ ಅಂತ. ಇನ್ಸ್ಟೆಂಟಾಗಿ ಮಾಡಿದರೂ ಕೂಡ ಇಷ್ಟು ಫ್ಲಫಿ ಆಗಿದೆ. ಒಳಗಡೆಯಿಂದ ಕೂಡ ಅಷ್ಟೇ ತುಂಬಾ ಒಂದು ಸ್ಮಾಲ್ ಬನ್ ರೀತಿಯಲ್ಲಿ ಹಗುರವಾಗಿ ಬಂದಿರುತ್ತೆ ಇಡ್ಲಿ. ನೋಡಿ ಬನ್ ರೀತಿಯಲ್ಲಿ ಮಲ್ಲಿಗೆ ಹೂವಿನಷ್ಟೇ ಮೃದುವಾಗಿರ್ತಕ್ಕಂಥ, ಒಂದು ಅತ್ಯಂತ ಮೃದುವಾಗಿರ್ತಕ್ಕಂಥ ಹೆಸರು ಕಾಳನ್ನ ಬಳಸ್ಕೊಂಡು ಇನ್ಸ್ಟೆಂಟಾಗಿ, ಅಂದರೆ ರುಬ್ಬಿದ ತಕ್ಷಣವೇ ನಾವು ಈ ರೀತಿ ಹೆಲ್ದಿಯಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಹೆಸರು ಕಾಳು ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.